ಐತೆ ಐತೆ ಕೊಡ್ಲಾ? ಅವರೇ ನೋಡಿ 2 ನಿಮಿಷಕ್ಕೆ ಎಷ್ಟು ಹೋದ್ರು ಏನೋ ಮೋಸ್ಟ್ಲಿ ಗುಮ್ಮ ಥರ ಐತೆ, ಅದಕ್ಕೇನೆ ಅವ್ರು ಅದನ್ನ ಇಲ್ಲ ಇದೇ ಏನೋ ಬೆದರಿ ಕಾಲೇ ಎತ್ತಿ ಹಿಂಗೆ ಹಾಕಕ್ಕೆ ಹೋಗಿ ಎಲ್ಲ ತೆಗ್ಲಾಕೊಂಡೈತೆ. ಅದೇ ಸೋದನಹಳ್ಳಿ ರೋಡಲ್ಲಿ ಗುರುನಹಳ್ಳಿ ಅಂತ ಸಿಗುತ್ತೆ, ಲೆಫ್ಟಲ್ಲಿ ಬೋರ್ಡ್ ಐತೆ. ಅಲ್ಲಿ ಸೀದಾ ಬಂದ್ಬಿಡು, ಕೇಳ್ಕೊಂಡು ಅಲ್ಲಿ ಊರು ಸಿಗುತ್ತೆ, ಅಲ್ಲೇ ಕೇಳ್ಕೊಂಡು ಬಂದ್ಬಿಡು, ಆರಾಮಾಗಿ ಬರ್ಬೋದು. ಸೀದಾ ಇಲ್ಲಿಗೆ ಬರುತ್ತೆ. ಲೊಕೇಶನ್ ಬೇರೆ ಕಡೆ ತೋರಿಸುತ್ತೆ ಅಂತ ಅದು ಲೊಕೇಶನ್ ಹಾಕಿದ್ರೆ ಗುರುನಹಳ್ಳಿ ಅಂತ ಸಿಗುತ್ತೆ ಕಣಪ್ಪ. ಅದು ಸೋದನಹಳ್ಳಿ ಬರೋದ್ರ ಟೈಮಿಗೆ ಬರ್ರಿ ಬರ್ತೀನಿ. ಅಲ್ಲಿ ಗುರುನಹಳ್ಳಿ ಊರಿಂದ ಮುಂದೆ ಬಾ, ಗೋಶಾಲೆ ಅಂತ, ಕೃಷ್ಣ ಗೋಶಾಲೆ ಅಂತ ಕೇಳಿ ಹೇಳ್ತಾರೆ. 20 ಮೇಲೆ ನಾನೊಂದು 20 ಅಂದ್ಕೊಂಡು ಚೆನ್ನಾಗಿರೋದು ಇದೆಲ್ಲ. ಅಲ್ಲಿ ಕಟಾಕೊಂಡು ಹೋಗಿ ಹೇಳ್ಸ್ಕೊಂಡು ಬಿಡ್ರಿ. ಡ್ರೈವರ್ ಹೇಳಿದ್ನಲ್ಲ ಲೋಕಲ್ ಕುಮ್ಮಂಗಿಲ್ಲ, ಓದಿಬೋದು. ಬಡ್ಡಿಗೆ ಒಡೆಯೋದೇ ಇಲ್ಲ, ಇದು ಮಾಡೋದಿಲ್ಲ, ಬಿಸ್ನೆಸ್ ಹಾಕೋನಾಗಾಯ್ತು ಪಾಪ. ಈಗ ಏಜ್ ಆಗ್ಬಿಟ್ಟಿದೆ. ಇಲ್ಲ ತುಂಬ ಅವರೇ ಕಟ್ ಮಾಡಿ ಸುಧಾರಿಸ್ಕೊಂಡಿರ್ರಿ. ಒಂಚೂರು ನೀರು, ಒಂದು ಬಕೆಟ್ ನೀರು ತರ ಕೇಳಿ. ಹಾಂ ಇಲ್ಲೇ ಹಾಕ್ಬಿಡ್ರಿ ಅಷ್ಟೇ, ಒಂದು ಬಕೆಟ್ ನೀರು ಹಾಕೋಣ ಮೇಲೆ. ಇಲ್ಲಾಂದ್ರೆ ಆಗಲ್ಲ ಇದು, ಸತಾಬಿಡ್ತದೆ ಇಲ್ಲಾಂದ್ರೆ. ಏ ಅಣ್ಣ ಅಣ್ಣ ಪ್ರಾಬ್ಲಮ್ ಆಯ್ತು, ಒಂದು ಬಕೆಟ್ ನೀರು ಕೊಡ್ರಿ. ರಿಲ್ಯಾಕ್ಸ್ ಮಾಡ್ತೀನಿ. ಅದು ಖಾಲಿ ಹಿಂಗೆ ಇತ್ತಲ್ಲ, ಅದು ಬ್ಲಡ್ ಸರ್ಕ್ಯುಲೇಷನ್ ಆಯ್ತು. ಪೊಲೀಸರ ಒಂದು ಬಕೆಟ್ ನೀರು ಕೊಡು. ಲೋಕ ಜೀವಿಗಳಿಗೆ ಮುಡಿದ ಏ ಒಂದು ಬಕೆಟ್ ಕೊಡ್ರಿ. ಅದ್ರ ಮೇಲೆ ನೀರು ಬಾಯಿಗೆ ಹಾಂ ಅಪ್ಪ ಆಯ್ತಾಯ್ತಾ. ಉಯ್ 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 ಪೊಲೀಸರಿಗೆ ಮುತ್ತಿಕ್ತಾ ಐತೆ ಎಮ್ಮೆ. ಏ ಹಣೆ ಮೇಲೆ ಹಾಕ್ಬೇಕು, ಹಣೆ ಮೇಲೆ. ಸರ್ ಭಾಳ ಹಾಕಿ ಅಲ್ಲಿ ಕೆಳಗಡೆ ಇದು ಮಾಡ್ಬೇಡಿ, ಸಾಕಿದೆ. ಏನಾಗಲ್ಲ, ಜಾರಲ್ಲ ಬಿಡು, ಅದು ಇದೈತೆ ಕಾಯಿರು. ಸಾಕ್ಬಿಡಿ ಸರ್, ಆಚೆನೆ ಇಲ್ಲ, ಅದೊಂದು ಸ್ವಲ್ಪ ಸೈಡ್ಗೆ ಇರಲಿ. ಕಾಲು ಇದಾಗ್ಬಿಟ್ಟಿದೆ, ಜೌನ್ ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ. ಕಾಲಲ್ಲಿ ಸೌಂಡ್ ಬರಬಾರ್ದು ಅಂತ ಅಷ್ಟೇ ಇದನ್ನ ಹಾಕಿರೋದು. ಸೈಲೆಂಟ್ ಆಯ್ತು. ಈಗ ಸೈಡ್ಗೆ ಇರಲಿ, ಕಟ್ಬಿಡಿ ಅಲ್ಲಿ ಸೈಡ್ಗೆ. ಕಟ್ಟಾರಲ್ಲ ಗ್ಯಾಪ್ ಇರ್ತದೆ, ಈ ಎಡ್ಜಲ್ಲಿ ಗ್ಯಾಪ್ ಇರ್ತದೆ. ಇದನ್ನ ಹಾಕಿದ್ರೆ ಏನು ಕಷ್ಟನೇ ಎಲ್ಲರಿಗೂ ನಮ್ಮ ಫೋನ್ ಆಗ್ತದೆ. ಇದು ತಮಿಳ್ನಾಡು ಹೋಗತಕ್ಕ ಇರ್ತಿರ್ಲಿಲ್ಲ. ಏ ಕಂಟಿನ್ಯೂ ಬಿಡು, ಮೈ ಮೇಲೆ ಬಿಡು. ನೀರು ಕುಡಿ, ನೀರು ಹಂಗೆ. ಕರೆಕ್ಟಾಗಿ 25.
ಸರ್ ನಾನು ಮಾಮೂಲಿ ಕೆಲಸ ಮುಗಿಸ್ಕೊಂಡು ಇವತ್ತೇನು ಅಂಬೇಡ್ಕರ್ ಜಯಂತಿ ಇದರಿಂದ ಕಾಲೇಜಲ್ಲಿ ಒಂದು ಕೆಲಸ ಇದು ಮುಗಿಸ್ಕೊಂಡು ಬರಬೇಕಾದ್ರೆ ತುಮಕೂರಿಂದ ಒಬ್ಬರು ಸಾರ್ವಜನಿಕರು ಕಾಲ್ ಮಾಡ್ತಾರೆ ನನಗೆ. ಸರ್ ಈ ಥರ ನೀವು ಬಜರಂಗದಳದವ್ರಲ್ವ, ಈ ಥರ ಒಂದು ಗಾಡಿ ಇಲ್ಲಿ ತುಮಕೂರಿಂದ ಹೋಗ್ತಾ ಇದೆ, ಸೊ ಅದ್ರ ಮೇಲೆ ನಮ್ಗೆ ಅನುಮಾನ ಇದೆ ಸರ್, ಗಂಜಲೇನೋ ಸೋರ್ತಾ ಇದೆ ಅದರಲ್ಲಿ ಅಂತ ಹೇಳ್ತಾರೆ ಸರ್. ನಾವು ಅವಾಗ ನಮ್ಮ ತಂಡದೊಂದಿಗೆ ನಾವು ಟೋಲಿಗೆ ಹೋಗ್ತೀವಿ, ಸುಮಾರು ಒಂದು ಕಾಲು 1:30 ಟೈಮಿಗೆ ಟೋಲಿಗೆ ಹೋಗ್ತೀವಿ. ಅವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಯ್ತೀವಿ ಸರ್. ಸೊ ಅದು ಖಚಿತ ಮಾಹಿತಿ ಅವ್ರ ನಂಬರು ಕೂಡ ನಮ್ಗೆ ಹೇಳಿರ್ತಾರೆ. ಅಲ್ಲಿ ನೋಡಿದಾಗ ಗಾಡಿ ಕಾಣಿಸುತ್ತೆ ನಮಗೆ, ಅಲ್ಲೇ ಟೋಲಲ್ಲಿ ತಡೆ ಹಿಡಿದು ಸೈಡ್ಗೆ ಹಾಕಿಸ್ತೀವಿ. ಡ್ರೈವರ್ ಇರ್ತಾನೆ ಸರ್ ಅವಾಗ ಇನಿಷಿಯಲಲ್ಲಿ ಏನು ಅಂತ ಕೇಳಿದಾಗ ಅವನು ಫಸ್ಟ್ ಹೇಳಲ್ಲ, ಆಮೇಲೆ ಏನಿದೆ ಹೇಳಪ್ಪ ಅಂತ ಕೇಳಿದಾಗ ಎಮ್ಮೆಗಳಿದೆ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಏನು ಅಂದಾಗ ಮೌಲ ಅಂತ ಹೇಳ್ತಾನೆ. ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಅಂದಾಗ ಗುಬ್ಬಿಯಿಂದ ತಮಿಳ್ನಾಡಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಅವ್ನು ಹೇಳ್ತಾನೆ ಸರ್ ಅದನ್ನು. ಸೊ ಆಮೇಲೆ ಒಂದು 2 ನಿಮಿಷ ನಾವು ಹಂಗೆ ಏನಿದೆ ತೋರಿಸ್ ಬಾ ಅಂತ ನೋಡಿದಾಗ ನಮ್ಮನ್ನು ತಳ್ಳಿಬಿಟ್ಟು ಅವನು ಓಡೋಗ್ಬಿಡ್ತಾನೆ. ಸೊ ನಾವು ಅವನನ್ನು ನೋಡಿ ನಾವು ಏನು ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಆದ್ವಿ. ನಂತರ 112 ಕಾಲ್ ಮಾಡ್ತೀವಿ. ಸೊ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಅದೇ ಟೈಮಲ್ಲೇ ಮೀಡಿಯಾದವ್ರೂ ಕೂಡ ಬರ್ತಾರೆ ಸರ್. ಆವಾಗ ಅವ್ರಿಗೆ ಕೇಳ್ತಾರೆ ಏನಾಯಿತು ಅಂತ. ನಾನು ಏನೇನಾಯಿತು ಆ ವಿಚಾರ ಎಲ್ಲ ಹೇಳ್ತೀನಿ. ಅಲ್ಲಿ ಯಾವುದೇ ದಾಖಲೆಗಳು ಇರಲ್ಲ ಸರ್. ತುಂಬ ಒತ್ತೊತ್ತಾಗಿ ಎಮ್ಮೆಗಳು ಯಾವ ಥರ ಹಿಂಸೆ ಅಂತಂದರೆ ನೀವು ನೋಡ್ಬೋದು. ಆಲ್ಮೋಸ್ಟ್ ಒಂದು 20 ಎಮ್ಮೆಗಳನ್ನ ಅವರು ಆ ಕ್ಯಾಂಟ್ರಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಏನು ನಮ್ಮ ಕರ್ನಾಟಕ ಕಾನೂನು ಏನು ಹೇಳುತ್ತೆ ಅಂತಂದರೆ ಗೋರಕ್ಷಣಾ ಕಾಯ್ದೆ ಇದೆ, ಆಮೇಲೆ ಮೋಟಾರ್ ಆ್ಯಕ್ಟ್ ಇದೆ, ಪ್ರಾಣಿಗಳನ್ನ ಯಾವುದೇ ಪರವಾನಗಿ ಇಲ್ಲದೆ ವಾಹನಗಳಲ್ಲಿ ಸಾಗಿಸಬಾರ್ದು ಅಂತ, ಸಾಗಿಸಿದ್ರೂ ಇಷ್ಟೇ ಇರಬೇಕು ಅಂತೆಲ್ಲ ರೂಲ್ಸ್ ಇರುತ್ತೆ ಸರ್. ಅದನ್ನೆಲ್ಲ ಮೀರಿಸಿ ಅವರು ತೊಗೊಂಡು ಹೋಗ್ತಾ ಇರ್ತಾರೆ. ಅವ್ನು ಹೇಳಿರ್ತಾನೆ ಸರ್ 100% ಕಸಾಯಿಖಾನೆಗೆ ಹೋಗ್ತಾ ಇರೋದು ಅಂತ ಅವ್ನು ಹೇಳಿರ್ತಾನೆ. ನಂತರ ಅದನ್ನು ಪೊಲೀಸವ್ರ ಸಹಾಯದೊಂದಿಗೆ ಶ್ರೀಪಾದ ಗೋಶಾಲೆ ಅಂಚಿಪುರಕ್ಕೆ ತೊಗೊಂಬಂದಿದ್ದೀವಿ. ಸೊ ಇಲ್ಲಿ ಅದನ್ನು ಇಳಿಸಿ ಇವಾಗ ನೀರೆಲ್ಲ ಕುಡಿಸಿದ್ದೀವಿ ಸರ್. ಅದಕ್ಕೆ ಸ್ವಲ್ಪ ಆರಾಮಾಗಿದ್ದಾವೆ. ಅಲ್ಲ ಇವಾಗ ಏನು ಹೇಳ್ತೀರಾ ಸರಿ, ಪೊಲೀಸರು ಕಣ್ತಪ್ಪಿಸಿ ಈ ಥರ ರಾಜಾರೋಷವಾಗಿ ಹೋಗ್ತಾವಲ್ಲ ಅಂತ ಸರ್. ಅದು ಪೊಲೀಸವರು ಕೂಡ ಗಮನ ಹರಿಸ್ಬೇಕು, ಸರ್ಕಾರನೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಸರ್. ಗೃಹ ಮಂತ್ರಿಗಳ ಹತ್ರ ನಾವು 4 ತಿಂಗಳುಗಳಿಂದ ಸುಮಾರು ಒಂದು 7-8ನೇ ಗಾಡಿ ಇದನ್ನು ನಾವು ರೆಸ್ಕ್ಯೂ ಮಾಡ್ತಾ ಇರೋದು. ಅವಾಗಲಿಂದನೂ ನಾವು ಅವ್ರ ಹತ್ರ ಕೇಳ್ತಾನೆ ಇದ್ದೀವಿ, ಇದ್ರ ಬಗ್ಗೆ ಏನಾದರೂ ಒಂದು ಗಮನ ಹರಿಸಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಈಗ ನೆಲಮಂಗ್ಲದ ಮೇಲೆ ಹೋಗಬೇಕು ಸರ್, ಬೇರೆ ಎಲ್ಲಿ ಹೋಗೋಕ್ಕೆ ದಾರಿ ಇಲ್ಲ. ಯಾಕೆ ಅಂದರೆ ಬೆಂಗಳೂರಿನ ಹೆಬ್ಬಾಗಿಲು ಇದು ಅಂತ ಹೇಳ್ತೀವಿ. ಸೊ ಇಲ್ಲಿಂದನೇ ಹೋಗ್ತಾ ಇದೆ. ಏನೇ ಒಂದಿದ್ರೂ ಸರ್ ಈ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಇಲ್ಲದೆ ಮಾಡೋಕ್ಕಾಗಲ್ಲ. ಪೊಲೀಸವ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಒಂದೊಂದು ಚೆಕ್ ಪೋಸ್ಟ್ ಹಾಕಿ ಇಂಥ ಕಡೆ ನೆಲಮಂಗ್ಲದಲ್ಲಿ, ಅದಕ್ಕೆ ಅಂತಲೇ ಪೊಲೀಸವ್ರನ್ನ ಅಲರ್ಟ್ ಮಾಡಿ ಚೆಕ್ ಮಾಡಿಸೋವಂಥ ಕೆಲಸ ಮಾಡಿದ್ರೆ ಇದು ಅವಾಯ್ಡ್ ಆಗುತ್ತೆ. ಯಾಕೆಂದರೆ ಹಿಂದೂಗಳಾಗಿರೋರು ನಾವು ಗೋಗಳನ್ನೇ ದೇವರು ಅಂತ ಹೇಳ್ತಾ ಇದೀವಿ ನಾವು. ಅದು ಹೆಂಗೆ ಹರ್ಟ್ ಆಗುತ್ತೆ ಅಂದರೆ ನಮಗೆ ಅದೊಂಥರ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು.